ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಧರ್ಮಾಬ್ಧಿಸಂಭೂತಃ ಸದ್ಗೋಗಣವಿಜೃಂಭಿತಃ ಸತ್ಯಸಂಕಲ್ಪಕಲ್ಪದ್ರುಃ ಕಲ್ಪಯೇತ್ ಕಾಮಧುಂಗ್ ಮಮ. ಸತ್ಯಸಂಕಲ್ಪವಾರ್ಧ್ಯುತ್ಥಃ ಸತ್ಯಸಂತುಷ್ಟಚಂದ್ರಮಾಃ ಪ್ರಾರ್ಥಿತಾ ಶೇಷದಾತಾ ಚ ಭಕ್ತವೃಂದಸ್ಯ ನಿತ್ಯದಾ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಪ್ರೀತಿಗಾಗಿ, ಪುರುಷೋತ್ತಮನ ಪಾರಮ್ಯವನ್ನು ತಿಳಿಸುವ, ಪುರುಷೋತ್ತಮನ ಪಾದಗಳಲ್ಲಿ ಭಕ್ತಿಯ ಅಭಿವೃದ್ಧಿಯನ್ನು ಮಾಡಿಸುವ, ತತ್ವಜ್ಞಾನವನ್ನು ಧಾರೆ ಎರುವ ಶ್ರೇಷ್ಠವಾದ ಗ್ರಂಥ ಅದು ಶ್ರೀಮದ್ಭಾಗವತ. ಅಂತಹ ಶ್ರೀಮದ್ಭಾಗವತದ ಒಂದೊಂದು ಶ್ಲೋಕ, ಶ್ಲೋಕಾರ್ಧ, ಶ್ಲೋಕಪಾದ, ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಯಃ ಪಠೇತ್ ಶೃಣುಯಾದ್ವಾಪಿ ಗೋಸಹಸ್ರಫಲಂ ಲಭೇತ್. ಶ್ರೀಮದ್ಭಾಗವತದ ಒಂದು ಶ್ಲೋಕವನ್ನು ಪಠನ ಮಾಡಿದರೂ, ಅರ್ಧ ಶ್ಲೋಕವನ್ನು ಪಠನ ಮಾಡಿದರೂ ಕೂಡ ಅವನಿಗೆ 1000 ಗೋದಾನ ಮಾಡಿದ ಫಲ ಬರುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಅಂತಹ ಮಹತ್ವ ಇದೆ. ಇಲ್ಲಿ ಸನ್ನಿಹಿತರಾದ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಪರಮ ಗುರುಗಳು, ಅವರ ಗುರುಗಳು ಸತ್ಯಧರ್ಮ ತೀರ್ಥರು, ಅವರ ಗುರುಗಳು ಸತ್ಯವರ ತೀರ್ಥರು. ಸತ್ಯವರ ತೀರ್ಥರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿ ಹೇಳುತ್ತಾರೆ, ಸಂಪೂರ್ಣ ಶ್ಲೋಕವನ್ನು ಪಠನ ಮಾಡಿದರೂ ಅದೇ ಫಲ, ಅರ್ಧ ಶ್ಲೋಕ ಮಾಡಿದವನಿಗೂ ಅದೇ ಫಲ. ಅಂದರೆ ತಾರತಮ್ಯ ಹೇಗೆ? ಅವರವರ ಸಾಧನೆಗೆ ತಕ್ಕಂತೆ ಫಲ ಇರಬೇಕಲ್ವಾ? ಇಬ್ಬರೂ ಕೂಡ ಸಾಧನೆಯನ್ನು ಸಮಾನವಾಗಿ ಮಾಡಿದರೆ ಸಮಾನವಾದ ಫಲ. ಒಬ್ಬ ಹೆಚ್ಚು ಸಾಧನೆ ಮಾಡಿದವ, ಒಬ್ಬ ಕಡಿಮೆ ಸಾಧನೆ ಮಾಡಿದವನಾದರೆ ಅದಕ್ಕೆ ತಕ್ಕಂತೆ ಫಲದಲ್ಲಿಯೂ ವ್ಯತ್ಯಾಸ ಬೇಕಲ್ಲ ಅಂತ. ಅದಕ್ಕೆ ಅವರು ಹೇಳಿದರು, ಗೋ ಎಂಬ ಶಬ್ದಕ್ಕೆ ಆಕಳು ಅಂತ ಅರ್ಥ ಇದೆ, ಗೋ ಅಂದರೆ ಭೂಮಿ ಅಂತೂ ಅರ್ಥ ಇದೆ. ಅರ್ಧ ಶ್ಲೋಕವನ್ನು ಮಾತ್ರ ಹೇಳಿದರೆ ಗೋಸಹಸ್ರ ಫಲಂ ಭವೇತ್ ಅಂದರೆ 1000 ಗೋದಾನ ಮಾಡಿದ ಫಲ ಬರ್ತದೆ. ಆದರೆ ಗೋವುಗಳು ಸ್ಥಿರ ಅಲ್ಲ. ಯಾರು ಒಂದು ಶ್ಲೋಕವನ್ನು ಪೂರ್ಣ ಪಠನ ಮಾಡುತ್ತಾರೆ ಅವನಿಗೆ 1000 ಭೂದಾನ ಮಾಡಿದ ಫಲ ಬರುತ್ತದೆ. ಸ್ಥಿರವಾದ ಭೂಮಿಯನ್ನು ನಿರಂತರ ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ, ದೇವರ ಮಂದಿರವನ್ನು ಕಟ್ಟುವುದಕ್ಕೆ ಕೊಟ್ಟರೆ ಏನು ಫಲವೋ ಆ ಫಲ ಬರುತ್ತದೆ ಅಂತ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಹಾಗಾಗಿ ಅಂತಹ ಮಹಾಫಲಪ್ರದವಾದದ್ದು ಶ್ರೀಮದ್ಭಾಗವತದ ಪಠನ ಹಾಗೂ ಶ್ರವಣ. ಇದು ನಮ್ಮೆಲ್ಲರ ದೊಡ್ಡ ಭಾಗ್ಯ. ವೇದವ್ಯಾಸ ದೇವರು ಕರುಣಿಸಿದ್ದು
ಶುಕಾಚಾರ್ಯರು ಅದನ್ನು ನಮ್ಮೆಲ್ಲರಿಗೆ ಮುಟ್ಟಿಸಿದ್ದು ಅನೂಚಾನ ಪರಂಪರೆಯಲ್ಲಿ ಎಲ್ಲ ಜ್ಞಾನಿಗಳು ಮಹಾನುಭಾವರು ಟಿಪ್ಪಣಿಗಳನ್ನು ರಚನೆ ಮಾಡಿ ಪಾಠ ಪ್ರವಚನಗಳ ಪರಂಪರೆಯಲ್ಲಿ ಅದನ್ನು ತಂದು ನಮ್ಮ ತನಕ ಮುಟ್ಟಿಸಿದ್ದು ಅಂತಹ ಶ್ರೀಮದ್ ಭಾಗವತ. ಯಾರಾದರೂ ದೊಡ್ಡವರು ನಮ್ಮ ಜೊತೆಗೆ ಮಾತನಾಡ್ತಾರೆ ಅಂದರೆ ಎಷ್ಟು ಖುಷಿಯಾಗ್ತದೆ. ಅಧಿಕಾರದಿಂದಲೋ ಶ್ರೀಮಂತಿಕೆಯಿಂದಲೋ ಸದ್ಗುಣಗಳಿಂದಲೋ ಜ್ಞಾನದಿಂದ, ಮುಖ್ಯವಾಗಿ ತಪಸ್ಸಿನಿಂದ ಹಿರಿಯರು ದೊಡ್ಡವರು ಮಾತನಾಡಿಸ್ತಾರೆ ಅಂದರೆ ಸಂತೋಷ ಪಡ್ತಾನೆ ಮನುಷ್ಯ. ನನ್ನ ದೊಡ್ಡ ಭಾಗ್ಯ ಅಂತ ಭಾವಿಸ್ತಾನೆ. ಶ್ರೀಮದ್ ಭಾಗವತ ಅಂದರೆ ಬೇರೆ ಏನಲ್ಲ. ಭಾಗವತವನ್ನು ಕೇಳೋದು ಅಂದರೆ ವೇದವ್ಯಾಸ ದೇವರ ಜೊತೆಗೆ ಮಾತನಾಡಿದಾಗದು, ಬೇರೆ ಏನಿನ್ಯ. ವೇದವ್ಯಾಸ ದೇವರದೇ ವಚನಗಳು, ವ್ಯಾಸ ವಚನಗಳನ್ನು, ಭಾರತ ಭಾಗವತಾದಿಗಳನ್ನು ನಾವು ಶ್ರವಣ ಮಾಡ್ತೇವೆ ಅಂದರೆ ವೇದವ್ಯಾಸ ದೇವರ ನುಡಿಗಳು ನಮ್ಮ ಕಿವಿಯಲ್ಲೇ ಬಿದ್ದಂತೆ. ಅಂತಹ ದೊಡ್ಡ ಸೌಭಾಗ್ಯ ನಮಗೆಲ್ಲ ಇದೆ. ಆ ಶ್ರೀಮದ್ ಭಾಗವತದ ಪ್ರವಚನವನ್ನು ಕೇಳುವ ಮೊದಲು ಭಾಗವತದ ಮಹಿಮೆಯನ್ನು ಸ್ವಲ್ಪ ತಿಳಿದು ನಂತರ ಭಾಗವತದ ಶ್ರವಣವನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಪದ್ಮಪುರಾಣದಲ್ಲಿ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದ, ಉಪದೇಶ ಮಾಡಿದ ವೇದವ್ಯಾಸದೇವರು ತಾವೇ ಶ್ರೀಮದ್ ಭಾಗವತದ ಮಹಿಮೆಯನ್ನು ಕೊಂಡಾಡುತ್ತಾರೆ. ಸಾಮಾನ್ಯವಾಗಿ ಆ ಪುರಾಣಗಳಲ್ಲಿ ಆ ಪುರಾಣಗಳ ಮಹಿಮೆಯನ್ನು ಹೇಳುವುದು ಸಹಜ. ಮಾಸ ಮಾಹಾತ್ಮ್ಯಗಳಲ್ಲಿ ಆ ಮಾಸಗಳಲ್ಲಿ ಆ ಮಾಸದ ಮಾಹಾತ್ಮ್ಯವನ್ನು ಕೊಂಡಾಡುವುದು ಸಹಜ. ಆದರೆ ಮಹಾಭಾರತ ಭಾಗವತಗಳ ಬಗ್ಗೆ ಹಾಗಲ್ಲ. ಭಗವದ್ಗೀತೆಯ ಬಗ್ಗೆ ಬೇರೆ ಬೇರೆ ಪುರಾಣಗಳಲ್ಲಿಯೂ ವೇದವ್ಯಾಸದೇವರು ಮಹಾಭಾರತದ ಮಹಿಮೆಯನ್ನು, ಭಾಗವತದ ಮಹಿಮೆಯನ್ನು, ಭಗವದ್ಗೀತೆಯ ಮಹಿಮೆಯನ್ನು ಕೊಂಡಾಡುತ್ತಾರೆ. ಅಷ್ಟು ಶ್ರೇಷ್ಠವಾದದ್ದು ಶ್ರೀಮದ್ ಭಾಗವತ. ಮಹಾಭಾರತ ಇದು ವೇದಗಳಿಗಿಂತಲೂ ಉತ್ತಮವಾದದ್ದು ಎಂಬುದಾಗಿ ಶ್ರೀಮದ್ ಆಚಾರ್ಯರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನೇಕ ಪ್ರಮಾಣಗಳನ್ನು ಕೊಟ್ಟು ಸಮರ್ಥನೆ ಮಾಡಿದ್ದಾರೆ. ವೇದಾದಪ್ಯುತ್ತಮಂಚಕ್ರೇ ಪಂಚಮಂ ವೇದಮುತ್ತಮಂ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಶಾಸ್ತ್ರೇಷು ಭಾರತಂ ಸಾರಂ ಎಂಬುದಾಗಿ. ಶ್ರೀಮದ್ ಭಾಗವತ ಇದು ವೇದಗಳಿಗೆ ಸಮಾನವಾದದ್ದು ಎಂಬುದಾಗಿ ಕೊಂಡಾಡಿದ್ದಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ವೇದಗಳಿಗೆ ಸಮಾನವಾದದ್ದು ಶ್ರೀಮದ್ ಭಾಗವತ, ವೇದಗಳನ್ನು ಮೀರಿ ಇದ್ದದ್ದು ಅದು ಶ್ರೀಮನ್ ಮಹಾಭಾರತ ಅಂತ. ಇಂತಹ ಕೊಡುಗೆಯನ್ನು ಕೊಟ್ಟವರು ವೇದವ್ಯಾಸದೇವರು, ಸರ್ವಜ್ಞ ಶಿಖಾಮಣಿಗಳು, ಇಡೀ ಜಗತ್ತಿಗೆ ತತ್ವಜ್ಞಾನವನ್ನು ನೀಡಿದಂತಹ ಮಹಾನುಭಾವರು. ಜಯತಿ ಸ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲ ಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಇವತ್ತು ವೇದಗಳು ನಮಗೆ ಉಪಲಬ್ಧವಾಗಿವೆ, ಅಪೌರುಷೇಯವಾದ ಅನಾದಿಯಾದ ವೇದಗಳು. ಆದರೆ ಅವುಗಳನ್ನು ವಿಭಾಗ ಮಾಡಿ ವ್ಯವಸ್ಥಿತವಾದ ರೀತಿಯಲ್ಲಿ ಅಧ್ಯಯನ ಮಾಡುವುದಕ್ಕೆ ನಮಗೆಲ್ಲ ಉಪದೇಶ ಮಾಡಿ ಪರಮೋಪಕಾರ ಮಾಡಿದ ಮಹಾನುಭಾವರು ವೇದವ್ಯಾಸದೇವರು. ಮಹಾಭಾರತವನ್ನು ರಚನೆ ಮಾಡಿಕೊಟ್ಟವರು ವೇದವ್ಯಾಸದೇವರು. ಅಷ್ಟಾದಶ ಪುರಾಣಗಳನ್ನು ರಚನೆ ಮಾಡಿಕೊಟ್ಟವರು ವೇದವ್ಯಾಸದೇವರು. ಸಕಲ ಶಾಸ್ತ್ರಾರ್ಥಗಳ ನಿರ್ಣಯಕ್ಕೆ ಬ್ರಹ್ಮಸೂತ್ರಗಳನ್ನು ಮಾಡಿಕೊಟ್ಟವರು. ಅಂತಹ ವೇದವ್ಯಾಸದೇವರ ಸ್ಮರಣೆಯನ್ನು ನಾವು ಮಾಡಬೇಕು. ಅದೇ ವೇದವ್ಯಾಸದೇವರು ಪ್ರೀತಿಯಿಂದ ತಾವು ಉಪದೇಶ ಮಾಡಿದ ಭಾಗವತದ ಮಹಿಮೆಯನ್ನು ಚೆನ್ನಾಗಿ ತಿಳಿದು ಶ್ರದ್ಧೆಯಿಂದ ಕೇಳಲಿ ಎನ್ನುವುದಕ್ಕೆ ತಾವೇ ಪದ್ಮಪುರಾಣದಲ್ಲಿ ಅದರ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ ಎಂಬುದಾಗಿ ಆ ಪದ್ಮಪುರಾಣದಲ್ಲಿ ಭಾಗವತ ಮಹಿಮೆಯನ್ನು ತಿಳಿಸುವಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ನಮನವನ್ನು ಮಾಡಿ ತಿಳಿಸ್ತಾರೆ. ಶೌನಕಾದಿಗಳು ಸೂತಾಚಾರ್ಯರಿಗೆ ಪ್ರಶ್ನೆ ಮಾಡುತ್ತಾರೆ. ಶ್ರೇಯಸಾಂ ಯದ್ಭವೇತ್ ಶ್ರೇಯ ಪಾವನಾನಾಂಚ ಪಾವನಂ ಕೃಷ್ಣ ಪ್ರಾಪ್ತಿಕರಂ ಶಶ್ವತ್ ಸಾಧನಂ ತದ್ವದಾಧುನಾ. ಪ್ರಪಂಚದೊಳಗೆ ಅಂತಹ ಶ್ರೇಯಸ್ಸಾಧನವಾದದ್ದು ಇನ್ನೊಂದಿರಬಾರದು. ಶ್ರೇಯಸಾಂ ಯದ್ಭವೇತ್ ಶ್ರೇಯ, ಮೋಕ್ಷ ಸಾಧನವಾದ ಶ್ರೇಯಸ್ಸಾಧನವಾದಂತಹ ಅತಿಶ್ರೇಷ್ಠವಾದ ಉಪಾಯ.
ಪರಮ ಪವಿತ್ರವಾದದ್ದು. ನಾವು ಪಾಪಿಗಳು ಅನ್ನುವುದು ನಮಗೆ ಗೊತ್ತು. ಕಲಿಯುಗದಲ್ಲಿರುವ ಜನರು ಮಹಾಪಾಪಿಷ್ಠರು ಅಂತನ್ನುವುದು ಸಿದ್ಧವಾದದ್ದು. ಪಾಪ ಇರುವವರೆಗೆ ತಾಪವನ್ನು ಕಳೆಯುವ ಶ್ರೇಷ್ಠವಾದಂತಹ ಗ್ರಂಥಗಳ ಶ್ರವಣವನ್ನು ಮಾಡುವುದಕ್ಕೆ ಸಿಗೋದಿಲ್ಲ. ಹಾಗಾದರೆ ಆ ಪಾಪಗಳನ್ನು ಕಳೆದು ಜ್ಞಾನವನ್ನು ತುಂಬುವಂತಹ ಗ್ರಂಥ ಬೇಕು. ಪಾವನಾನಾಂಚ ಪಾವನಂ, ಪವಿತ್ರಗೊಳಿಸುವಂತಹ ವಸ್ತು, ಪವಿತ್ರಗೊಳಿಸುವಂತಹ ಶಾಸ್ತ್ರ, ಅದನ್ನು ನಮಗೆ ಉಪದೇಶ ಮಾಡಿ ಅಂತ ನೇರವಾಗಿ ಶ್ರೀಕೃಷ್ಣ ಪರಮಾತ್ಮನ ತತ್ವವನ್ನು ತಿಳಿಸಿ ಕೃಷ್ಣನ ಸಾನ್ನಿಧ್ಯಕ್ಕೆ, ಶ್ರೀಕೃಷ್ಣ ಪರಮಾತ್ಮನ ಧಾಮಕ್ಕೆ ಕರೆದುಕೊಂಡು ಹೋಗುವ ಗ್ರಂಥ. ಕೃಷ್ಣ ಪ್ರಾಪ್ತಿಕರಂ ಶಾಶ್ವತ ಸಾಧನಂ ತದ್ವದಾಧುನ, ಅಂತಹ ಸಾಧನವನ್ನು ನಮಗೆ ಉಪದೇಶ ಮಾಡಬೇಕು ಎಂಬುದಾಗಿ ಶೌನಕಾದಿ ಮಹರ್ಷಿಗಳು ಮಹಾಪೌರಾಣಿಕರಾದಂತಹ ಪುರಾಣಾಚಾರ್ಯರು ಅಂತರಿಸಿಕೊಂಡ ಸೂತಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡಿ ಕೇಳ್ತಾ ಇದ್ದಾರೆ. ನಮ್ಮೆಲ್ಲರ ಉದ್ಧಾರಕ್ಕಾಗಿ ಜಗತ್ತಿನಲ್ಲಿ ಪ್ರಸಿದ್ಧವಾದದ್ದು 3: ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅಂತ. ಏನು ಮನಸ್ಸಿನಲ್ಲಿ ಅಂದುಕೊಳ್ತೇವೋ ಅದನ್ನು ಕೊಡುವಂತಹ 3 ವಸ್ತುಗಳು ಅಂತ ಪ್ರಸಿದ್ಧವಾಗಿದೆ, ನಿಮಗೆಲ್ಲ ಗೊತ್ತು. ಆದರೆ ಶೌನಕರಂತಾರೆ ಅದೆಲ್ಲ ಬೇಡ ನಮಗೆ ಅಂತಾರೆ. ಚಿಂತಾಮಣಿರ್ಲೋಕ ಸುಖಂ, ಸುರದ್ರುಹು ಸ್ವರ್ಗ ಸಂಪದಂ, ಪ್ರಯಚ್ಛತಿ ಗುರುಃ ಪ್ರೀತಃ ವೈಕುಂಠಂ ಯೋಗಿ ದುರ್ಲಭಂ. ಚಿಂತಾಮಣಿಯ ಎದುರಿನಲ್ಲಿ ನಾವೇನಾದರೂ ಚಿಂತಿಸಿದರೆ, ಮನಸ್ಸಿನಲ್ಲಿ ಅಂದುಕೊಂಡ್ರೆ, ಬೇಡಿಕೊಂಡ್ರೆ, ಪ್ರಾರ್ಥಿಸಿಕೊಂಡ್ರೆ ಬಯಸಿದ ಲೌಕಿಕ ಸುಖವನ್ನು ಚಿಂತಾಮಣಿ ಕೊಡಬಹುದು. ಚಿಂತಾಮಣಿರ್ ಲೋಕ ಸುಖಂ. ಸ್ವರ್ಗಲೋಕದಲ್ಲಿರುವಂತಹ ಕಲ್ಪವೃಕ್ಷ ಸ್ವರ್ಗದ ಐಸಿರಿಯನ್ನು ಕೊಡಬಹುದು. ಸುರದ್ರುಹು ಸ್ವರ್ಗ ಸಂಪದಂ, ನಮಗೆ ಇಹಲೋಕದ ಸುಖವೂ ಬೇಡ, ಸ್ವರ್ಗಲೋಕದ ಸುಖವೂ ಬೇಡ. ನಾವೆಲ್ಲ ಋಷಿಗಳು ವಿರಕ್ತರಾಗಿ ಅಪಿಪ್ರಾಜ್ಯಂ ರಾಜ್ಯಂ ತೃಣಮಿವ ಪರಿತ್ಯಜ್ಯ ಸಹಸಾ ವಿಲೋಲದ್ವಾನೀರಂ ತವ ಜನನಿ ತೀರಂ ಶ್ರಿತವತಾಂ. ಯಾವ ರಾಜ್ಯವೂ ಬೇಡ, ಭೋಗ ಬೇಡ, ಭೋಗ ಸಾಧನ ಬೇಡ, ಯಾವ ರಾಜರ ಸಹವಾಸ ಬೇಡ ಅಂತ ಅರಣ್ಯಕ್ಕೆ ಬಂದು ತಪಸ್ಸು ಮಾಡುವ ನಮಗೆ ಇಹಲೋಕದ ಸುಖವೂ ಬೇಡ, ಸ್ವರ್ಗಲೋಕದ ಸುಖವೂ ಬೇಡ. ಹಾಗಾದರೆ ಏನು ಬೇಕು? ಭಗವಂತನ ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿದ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಅಂತರ್ಯಾಮಿಯಾಗಿದ್ದು ಅನಂತ ಉಪಕಾರಗಳನ್ನು ಮಾಡುವ ಈ ಬಾಹ್ಯವಾದ ಶರೀರವನ್ನು, 84 ಲಕ್ಷ ತರಹದ ಶರೀರವನ್ನು ನಮಗೆ ಕೊಟ್ಟು ಅಷ್ಟೆಲ್ಲ ಯೋನಿಗಳಲ್ಲಿ ಬೇಕಾದ ಆಹಾರ ವಿಹಾರಗಳನ್ನು ಕಲ್ಪಿಸಿ ನಮ್ಮನ್ನು ಈಗ ಮಾನವ ಜನ್ಮಕ್ಕೆ ತಂದ ಆ ತಂದೆ ಅವನ ಮಹಿಮೆಯನ್ನು ತಿಳಿಯಬೇಕು. ನಾನೇನೂ ಅವನ ಉಪಾಸನೆ ಮಾಡದಿದ್ದರೂ ಕೂಡ ಇಂತಹ ಶ್ರೇಷ್ಠವಾದ ಶರೀರವನ್ನು ಕೊಟ್ಟು ಇಂತಹ ದೊಡ್ಡದಾದ ವಿಶ್ವವನ್ನೇ ನಮಗಾಗಿ ಸೃಷ್ಟಿ ಮಾಡಿಕೊಟ್ಟು ಆ ವಿಶ್ವದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಅಂತಹ ವಿಶ್ವೇಶ್ವರನ, ವಿಶ್ವಪತಿಯ ಮಹಿಮೆಯನ್ನು ತಿಳಿದು ಭಜಿಸಿ ಹಾಡಿ ಹೊಗಳಿ ಕೊಂಡಾಡಿದರೆ ಇನ್ನೆಷ್ಟು ಪ್ರೀತಿಯಿಂದ ಆ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಲಿಕ್ಕಿಲ್ಲ. ಏನಿಲ್ಲದೆ ಇಷ್ಟು ಕೃಪೆ ಮಾಡುವ ಆ ಕೃಪಾಸಾಗರನ ಮಹಿಮೆಯನ್ನು ತಿಳಿದು ಕೊಂಡಾಡಿದರೆ ಇನ್ನೂ ವಿಶೇಷವಾದ ಅನುಗ್ರಹ ಆದೀತು. ಅವನ ಸಾನ್ನಿಧ್ಯ ಬೇಕು, ವೈಕುಂಠ ಪ್ರಾಪ್ತಿಯಾಗಬೇಕು. ಅಂತಹ ಸಾಧನವನ್ನು ನಮಗೆ ಉಪದೇಶ ಮಾಡಬೇಕು. ಅದನ್ನು ಚಿಂತಾಮಣಿಯೂ ಕೊಡೋದಿಲ್ಲ, ಕಲ್ಪವೃಕ್ಷವೂ ಕೊಡೋದಿಲ್ಲ. ಯಾರು ಕೊಡ್ತಾರೆ ಹಾಗಾದರೆ? ಪ್ರಯಚ್ಛತಿ ಗುರುಃ ಪ್ರೀತಃ ವೈಕುಂಠಂ ಯೋಗಿ ದುರ್ಲಭಂ. ಗುರುಗಳು ಪ್ರಸನ್ನರಾದರೆ ತತ್ವೋಪದೇಶವನ್ನು ಮಾಡಿ ವೈಕುಂಠದ ದಾರಿಯನ್ನು ತೋರಬಹುದು. ಅದಕ್ಕಾಗಿ ನೀವು ಪುರಾಣಾಚಾರ್ಯರು ವೇದವ್ಯಾಸದೇವರ ಅನುಗ್ರಹದಿಂದ ಆ ಪುರಾಣಗಳನ್ನು ತಿಳಿದುಕೊಂಡು ಉಪದೇಶ ಮಾಡುವ ಸ್ಥಾನದಲ್ಲಿ ಕುಳಿತಿದ್ದೀರಿ. ಆದ್ದರಿಂದ
ನೀವು ಮಾತ್ರ ಆ ವೈಕುಂಠದ ದಾರಿಯನ್ನು ನಮಗೆ ತೋರಿಸಬಹುದು ಅನ್ನುವುದಕ್ಕಾಗಿ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ ಅಂತ ಶೌನಕಾದಿಗಳು ಪ್ರಶ್ನೆಯನ್ನು ಮಾಡುತ್ತಾರೆ. ಗುರುಗಳ ಸ್ಥಾನ ಏನಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಶೌನಕರ ಮಾತಿನಲ್ಲಿ, ಪದ್ಮಪುರಾಣದ ವೇದವ್ಯಾಸ ದೇವರ ವಚನದಲ್ಲಿ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳಿಂದಾಗದ ಕೆಲಸವನ್ನು ಗುರುಗಳು ಮಾಡಬಹುದು ಎಂಬುದಾಗಿ ಭಾಗವತ ಹೇಳುತ್ತದೆ. ಅನ್ನುವುದಕ್ಕಾಗಿಯೇ ಗುರುಗಳನ್ನು ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಅಂತ ವರ್ಣನೆ ಮಾಡುತ್ತಾರೆ. ಸತ್ಯಧರ್ಮಾಬ್ಧಿ ಸಂಭೂತ ಚಿಂತಾಮಣಿ ವಿಜೃಂಭಿತ ಸತ್ಯಸಂಕಲ್ಪ ಕಲ್ಪದ್ರುಹು ಕಲ್ಪಯೇತ್ ಕಾಮಧುಂಮಮ. ಅವರನ್ನು ಕಲ್ಪವೃಕ್ಷ, ಚಿಂತಾಮಣಿ, ಕಾಮಧೇನುಗಳು ಅಂತ ಕರೆದಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಗುರುಗಳನ್ನು ಕರೆದಿದ್ದಾರೆ. ಪ್ರಣಮತ್ ಕಾಮಧೇನುಂಚ ಭಜತ್ಸ್ವರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೇ ಅಂತ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛದಂ ಸದಾ ಅಂತ. ಹೀಗೆ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಮುದಾಹೃತಂ ಎಂಬುದಾಗಿ ಹೇಳುತ್ತಾರೆ. ಈ ಪರಂಪರೆಯಲ್ಲಿ ಬರುವ ಶ್ರೀಮದ್ ಆಚಾರ್ಯರನ್ನು ಆರಂಭ ಮಾಡಿಕೊಂಡು ಎಲ್ಲ ಗುರುಗಳನ್ನು, ಮಹನೀಯರನ್ನು ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅಂತ ವರ್ಣನೆ ಮಾಡುವುದರ ಹಿನ್ನೆಲೆ ಶ್ರೀಮದ್ಭಾಗವತದಲ್ಲಿದೆ. ಪ್ರಯಚ್ಛತಿ ಗುರುಃಪ್ರೀತಃ ವೈಕುಂಠಂ ಯೋಗಿ ದುರ್ಲಭಂ. ಇನ್ಯಾವ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿಗಳು ಮಾಡದ ಕೆಲಸವನ್ನು ಗುರುಗಳ ಅನುಗ್ರಹದಿಂದ ನಾವು ಪಡೆದುಕೊಳ್ಳಬಹುದು ಅಂತ ಆ ಅನುಸಂಧಾನವನ್ನು ಶೌನಕಾದಿಗಳು ಮಾಡ್ತಾ ಸುತಾಚಾರ್ಯರಿಗೆ ಕೇಳ್ತಾರೆ. ಸುತಾಚಾರ್ಯರಂತಾರೆ, ಇನ್ನೇನು ಶ್ರೇಯಸ್ಸಾಧನ ಹೇಳಬೇಕು ನಿಮಗೆ? ಗಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ಣಾಶ ಹೇತವೇ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ. ಎಲ್ಲ ಶ್ರೇಯಸ್ಸಾಧನಗಳಲ್ಲಿ ಉತ್ತಮವಾದದ್ದು, ಪಾವನಗಳಲ್ಲಿಯೂ ಪಾವನವಾದದ್ದು, ಅತಿಶ್ರೇಷ್ಠವಾದ ಸಾಧನ ಅಂದರೆ ಅದು ಶ್ರೀಮದ್ಭಾಗವತ ಶಾಸ್ತ್ರ. ವೇದವ್ಯಾಸದೇವರು ರಚನೆ ಮಾಡಿದ್ದು, ಶುಕಾಚಾರ್ಯರು ಉಪದೇಶ ಮಾಡಿದ್ದು. ಕಲವು ಕೀರೇಣ ಭಾಷಿತಂ. ಕೀರ ಅಂದರೆ ಶುಕ, ಕೀರೇಣ ಭಾಷಿತಂ ಅಂದರೆ ಶುಕಾಚಾರ್ಯರಿಂದ ಉಪದಿಷ್ಟವಾದ ಶ್ರೇಷ್ಠವಾದಂತಹ ಶಾಸ್ತ್ರ ಅಂತ. ಶುಕಾಚಾರ್ಯರಿಗೆ ಕೀರ ಅಂದರೆ ಗಿಳಿ, ಶುಕ. ಅವರು ಶುಕ ರೂಪದಲ್ಲಿ ಶುಕಿಯಿಂದ ಹುಟ್ಟಿದ್ದಾರೆ ಎನ್ನುವುದಕ್ಕೆ ವೇದವ್ಯಾಸದೇವರಿಂದ ಅವತಾರ ಮಾಡಿದ್ದಾರೆ ಸಾಕ್ಷಾತ್ ರುದ್ರದೇವರು. ರುದ್ರದೇವರ ಸನ್ನಿಧಾನದಲ್ಲಿಯೇ ಕುಳಿತಿದ್ದೇವೆ. ಸಾಕ್ಷಾತ್ ರುದ್ರದೇವರು ಶಿವ ವೇದವ್ಯಾಸದೇವರಿಂದ ಅವತಾರ ಮಾಡಿ ಶುಕಾಚಾರ್ಯರಾದದ್ದು. ವೇದವ್ಯಾಸದೇವರ ಪರಮಾನುಗ್ರಹಕ್ಕೆ ಪಾತ್ರರಾದವರು. ವಾಯುದೇವರ ವಿಶೇಷ ಸನ್ನಿಧಾನ ಇದೆ ಶುಕಾಚಾರ್ಯರಲ್ಲಿ. ವಾಯುದೇವರ ಆವೇಶ ಇದೆ. ಅಂತಹ ವಾಯುದೇವರ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾಗಿ, ವೇದವ್ಯಾಸದೇವರ ಸನ್ನಿಧಾನಕ್ಕೆ ಪಾತ್ರರಾಗಿ, ಅನುಗ್ರಹಕ್ಕೆ ಪಾತ್ರರಾಗಿ ನಮಗೆಲ್ಲ ಭಾಗವತವನ್ನು ಉಪದೇಶ ಮಾಡಿದವರು ಶುಕಾಚಾರ್ಯರು. ಆ ಅರ್ಥದಲ್ಲಿ ಅವರನ್ನು ಕೀರ ಅಂತ. ಕೀರ ಅಂದರೆ, ಕೀ ಅಂದರೆ ಕ ಎಂಬ ಶಬ್ದದಿಂದ ಯಾರು ವಾಚ್ಯರೋ ಅವರು ಕೀ. ಕ ಅನ್ನುವುದು ಪರಬ್ರಹ್ಮನನ್ನು, ಪರಮಾತ್ಮನನ್ನು ಹೇಳುವ ಶಬ್ದ. ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಉಪನಿಷತ್ತು ಹೇಳುತ್ತದೆ. ವಿಷ್ಣು ಸಹಸ್ರನಾಮದಲ್ಲಿಯೂ ಪರಮಾತ್ಮನನ್ನು ಕಹ ಎಂಬುದಾಗಿ ಕರೆದಿದ್ದಾರೆ. ಅಂತಹ ಕ ಎಂಬ ಶಬ್ದದಿಂದ ವಾಚ್ಯರಾದವರು. ಕೇತಿ ಶಬ್ದ ವಾಚಕತೆಯ ಅಸ್ಯ ಅಸ್ತೀತಿ ಕೀ. ಬ್ರಹ್ಮದೇವರೂ ಹೌದು, ಪರಮಾತ್ಮನೂ ಹೌದು. ಬ್ರಹ್ಮದೇವರಿಗೂ ಕ ಅಂತಾರೆ. ಕ ಅಂದರೆ ಪ್ರಜಾಪತಿ. ಹಾಗಾಗಿ ಕೀ ಅಂದರೆ ಇಬ್ಬರು, ಪರಬ್ರಹ್ಮ ಸರ್ವೋತ್ತಮ ನಾರಾಯಣ ವೇದವ್ಯಾಸದೇವರು. ಇನ್ನೊಬ್ಬರು ಕ ಅಂದರೆ ಅಪರಬ್ರಹ್ಮ ಚತುರ್ಮುಖ ಬ್ರಹ್ಮ ಭಾವಿಬ್ರಹ್ಮರಾದ ವಾಯುದೇವರು. ಅವರಿಬ್ಬರೂ ಕೀ. ಅವರಿಬ್ಬರಿಂದಲೂ ಈರ್ಯತೆ ಪ್ರೇರ್ಯತೆ ಇತಿ ಕೀರಹ ಅಂದರೆ ಶುಕಾಚಾರ್ಯರು. ಶುಕಾಚಾರ್ಯರು ಒಂದೊಂದು ಶಬ್ದಗಳನ್ನು ನುಡಿತಾರೆ ಅಂದರೆ
ಒಳಗೆ ಕುಳಿತು ವಾಯುದೇವರು ವೇದವ್ಯಾಸದೇವರೇ ನುಡಿದದ್ದು. ಆ ವೇದವ್ಯಾಸದೇವರಿಗೆ ಸಮ್ಮತವಾಗುವ ರೀತಿಯಲ್ಲಿ ಶ್ರೀಮದ್ಭಾಗವತವನ್ನು ಜಗತ್ತಿಗೆ ಉಪದೇಶ ಮಾಡಿದ ಮಹಾನುಭಾವರು ಶುಕಾಚಾರ್ಯರು, ಕೀರರು. ಕಲವು ಕೀರೇಣ ಭಾಷಿತಂ, ಅಂತಹ ಶ್ರೇಷ್ಠವಾದ ಶಾಸ್ತ್ರವನ್ನು ಉಪದೇಶ ಮಾಡ್ತೇವೆ ಅಂತ ಅದರ ಮಹಿಮೆಯನ್ನು ಹೇಳ್ತಾರೆ. ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ಉಪದೇಶ ಮಾಡಿದ್ದು. ಪರೀಕ್ಷಿದ್ರಾಜರಿಗೆ ಶುಕಾಚಾರ್ಯರು ಉಪದೇಶ ಮಾಡುವಂತಹ ಸಂದರ್ಭದಲ್ಲಿ ದೇವತೆಗಳು ಬರ್ತಾರಂತೆ. ದೇವತೆಗಳು ಬಂದು ಕೇಳ್ತಾರೆ, ದೇವಲೋಕದಿಂದ ಅಮೃತ ತಂದಿದ್ದೇವೆ, ನಿಮಗೇನಾದರೂ ಅಮೃತ ಬೇಕಾದರೆ ಇದನ್ನು ತೆಗೆದುಕೊಳ್ಳಿ, ಅಮೃತ ಕುಡಿದರೆ ಸಾವಿಲ್ಲ, ಇದೇ ಶರೀರದಿಂದ ನೀವು ಅಮರರಾಗಬಹುದು. ನಾವೆಲ್ಲ ಅಮರರು. ಅಮರಾ ನಿರ್ಜರಾ ದೇವಾ ಅಮರ್ತ್ಯಾಹ. ಯಾಕೆ? ಅಮೃತಾಂಧಸಃ. ಅಮೃತವೇ ನಮ್ಮ ಅನ್ನ. ಅಮೃತವನ್ನು ತಿಂದದ್ದಕ್ಕೆ ನಮ್ಮ ಶರೀರ ಅಜರ ಅಮರ, ಮುಪ್ಪಿಲ್ಲ, ಸಾವಿಲ್ಲ. ಇಂತಹ ಅಮೃತವನ್ನು ಬೇಕು ಅಂದರೆ ನಿಮಗೆ ಕೊಡ್ತೇವೆ. ಪರೀಕ್ಷಿತ್ ಮಹಾರಾಜರೇ, ಶುಕಾಚಾರ್ಯರೇ, ಆ ಭಾಗವತ ಕಥಾಮೃತವನ್ನು ನಮಗೆ ಕೊಟ್ಟುಬಿಡಿ, ಈ ಅಮೃತವನ್ನು ನೀವು ಬೇಕು ಅಂದರೆ ತೆಗೆದುಕೊಳ್ಳಿ, ಸ್ವರ್ಗಲೋಕದಿಂದ ಅಮೃತವನ್ನು ನಾವು ತಂದಿದ್ದೇವೆ, ವಿನಿಮಯ ಮಾಡಿಕೊಳ್ಳೋಣ. ಈ ಭಾಗವತಾಮೃತ ನಮಗಿರಲಿ, ಕಥಾಮೃತ ನಮಗೆ ಕೊಟ್ಟುಬಿಡಿ. ನಾವು ಇಷ್ಟು ದಿವಸ ಇಟ್ಟುಕೊಂಡ ಅಮೃತ, ಸಮುದ್ರ ಮಥನ ಕಾಲದಲ್ಲಿ ಪಡೆದ ಅಮೃತ, ಬಹಳಷ್ಟು ಶ್ರಮಪಟ್ಟು ದೇವದಾನವರಿಬ್ಬರೂ ಮಥನ ಮಾಡಿ ಪಡೆದ ಅಮೃತ, ಅದನ್ನು ಫುಕ್ಕಟೆಯಾಗಿ ನಿಮಗೆ ಬೇಕು ಅಂದರೆ ಕೊಡ್ತೇವೆ, ಆದರೆ ಭಾಗವತ ಕಥಾಮೃತವನ್ನು ಕೊಡಿ ಅಂತ. ಇದರರ್ಥ ದೇವತೆಗಳಿಗೆ ಭಾಗವತ ಕಥೆ ಗೊತ್ತೇ ಇರಲಿಲ್ಲ, ಅದು ಪರೀಕ್ಷಿದ್ರಾಜರಿಗೆ ಮಾತ್ರ ಗೊತ್ತಿತ್ತು ಅನ್ನುವುದು ತಾತ್ಪರ್ಯ ಅಲ್ಲ. ಇದರ ಸಾರಾಂಶ ತಿಳಿಯಬೇಕು. ಭಾಗವತದ ಮಹತ್ವ ಎಷ್ಟಿದೆ ಅಂತ ಜಗತ್ತಿಗೆ ತಿಳಿಸಬೇಕಾಗಿದೆ ದೇವತೆಗಳಿಗೆ. ಆ ಎಲ್ಲ ದೇವತೆಗಳು ಮಹಾನುಭಾವರು, ಭಾಗವತದ ಜ್ಞಾನ ಅವರಿಗೆ ಉಂಟು. ಆದರೂ ವಿಶೇಷವಾಗಿ ನೇರವಾಗಿ ವೇದವ್ಯಾಸದೇವರಿಂದ ಉಪದೇಶ ಪಡೆದಂತಹ, ವಾಯುದೇವರಿಂದ ಉಪದೇಶ ಪಡೆದ ಶುಕಾಚಾರ್ಯರ ಮುಖದಿಂದ ಆ ಉಪದೇಶವನ್ನು ತಾವು ಪಡೆಯಬೇಕು. ಎಲ್ಲರಿಗೆ ಗುರುಗಳು, ಇಂದ್ರಾದಿ ಎಲ್ಲ ದೇವತೆಗಳಿಗೆ ಗುರುಗಳು ರುದ್ರದೇವರು, ಶಿವ. ಅಂತಹ ಇಂದ್ರಾದಿ ದೇವತೆಗಳಿಗೆ ಗುರುಗಳಾದ ರುದ್ರಾವತಾರರಾದ ಶುಕಾಚಾರ್ಯರ ಮುಖಕಮಲದಿಂದ ಆ ಭಾಗವತದ ಉಪದೇಶವನ್ನು ಪಡೆಯುವುದು ವಿಶೇಷ ಅನ್ನುವುದನ್ನೂ ತಿಳಿಸಬೇಕಾಗಿದೆ. ಭಾಗವತದ ಮಹತ್ವವನ್ನು ಜನಸಾಮಾನ್ಯರಿಗೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ಈ ಒಂದು ಪ್ರಸ್ತಾವನೆಯನ್ನು ಮಾಡಿದ್ದಾರೆ, ಅಮೃತದ ವಿನಿಮಯ ಮಾಡಿಕೊಳ್ಳೋಣ ಅಂತ. ಪರೀಕ್ಷಿದ್ರಾಜರು ಏನು ಹೇಳಿರಬೇಕು? ಕ್ವ ಕಥಾ ಕ್ವ ಸುಧಾ ಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹಾನ್. ಏನು ದೇವತೆಗಳೇ, ನಿಮ್ಮ ಅಮೃತವನ್ನು ಹೇಗೆ ತಂದಿದ್ದೀರಿ ಹಾಗೆ ತೆಗೆದುಕೊಂಡು ಹೋಗಿ. ಈ ಒಂದು ಶರೀರ ಮುಪ್ಪು ಸಾವುಗಳಿಲ್ಲದಂತೆ ಕೆಲವು ದಿನಗಳವರೆಗೆ ಇರಬಹುದು ಅಂತ ಅಷ್ಟೇ. ಪ್ರಳಯದಲ್ಲಂತೂ ಎಲ್ಲರೂ ಸಾಯಲೇಬೇಕು. ಆದರೆ ಈ ಭಾಗವತಾಮೃತ ಇದೆಯಲ್ಲ, ಇದು ಮೋಕ್ಷವನ್ನೇ ಕೊಡುತ್ತದೆ. ಅನಂತ ಕಾಲದವರೆಗೆ ಜನ್ಮ ಮರಣಗಳಿಲ್ಲದೇ ಇದ್ದಂತೆ, ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ. ಯಾವ ಸೃಷ್ಟಿಯಲ್ಲಿಯೂ ಹುಟ್ಟದಂತೆ, ಯಾವ ಪ್ರಳಯದಲ್ಲಿಯೂ ಸಾಯದಂತೆ, ನಿರಂತರವಾಗಿ ಅನಂತ ಕಾಲದವರೆಗೆ ಮೋಕ್ಷದಲ್ಲಿ ಸುಖವನ್ನು ಅನುಭವಿಸುವಂತೆ ಮಾಡುವ ಶ್ರೇಷ್ಠವಾದ ಸಾಧನ ಅದು ಶ್ರೀಮದ್ಭಾಗವತಾಮೃತ. ಈ ಅಮೃತವನ್ನು ಕೊಟ್ಟು ಆ ಅಮೃತವನ್ನು ತೆಗೆದುಕೊಳ್ಳೋದಕ್ಕೆ ಅಷ್ಟು ಬುದ್ಧಿ ಇಲ್ಲದವರು ನಾವಲ್ಲ. ನೀವು ಮಹಾಜ್ಞಾನಿಗಳು, ದೇವತೆಗಳು, ಆದರೆ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ನಾವು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತೇವೆ ನಿಮ್ಮ ಅನುಗ್ರಹದಿಂದ. ಈ ಭಾಗವತಾಮೃತವನ್ನು ಸರ್ವಥಾ ನಾವು ಕೊಡೋದಿಲ್ಲ ಅಂತ ಪರೀಕ್ಷಿದ್ರಾಜರು ಹೇಳಿದರಂತೆ. ಬ್ರಹ್ಮರಾತೋ ವಿಚಾರ್ಯೇವಂ ತದಾ ದೇವಾನ್ ಜಹಾಸಹ. ದೇವತೆಗಳನ್ನು ನೋಡಿ ನಕ್ಕು ಬಿಟ್ರಂತೆ ಪರೀಕ್ಷಿದ್ರಾಜರು. ಮೇಲ್ನೋಟಕ್ಕೆ ಅಪಹಾಸ ಮಾಡಿದರು ಅಂತ ಅನ್ನಿಸ್ತದೆ, ಸರ್ವಥಾ ಅಪಹಾಸ ಅಲ್ಲ. ಪರೀಕ್ಷಿದ್ರಾಜರು ಅಪರೋಕ್ಷ ಜ್ಞಾನಿಗಳು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಇದೇ ಶ್ರೀಮದ್ಭಾಗವತದ ತಾತ್ಪರ್ಯದಲ್ಲಿ ಮುಂದೆ ಹೇಳ್ತಾರೆ, ಪರಮಾತ್ಮನ ಅಪರೋಕ್ಷ ಜ್ಞಾನವಾಗಬೇಕು ಅಂದರೆ ದೇವರ ಅಪರೋಕ್ಷ ಜ್ಞಾನ ಮಾತ್ರ ಆಗುವುದಿಲ್ಲ. ಎಲ್ಲ ದೇವತೆಗಳನ್ನು ತಾರತಮ್ಯ ಕ್ರಮದಲ್ಲಿ ಚೆನ್ನಾಗಿ ತಿಳಿದರೆ ಆ ಎಲ್ಲ ದೇವತೆಗಳ ಅಪರೋಕ್ಷ ಜ್ಞಾನ ಆಗಿ, ವಾಯುದೇವರ ಅಪರೋಕ್ಷ ಜ್ಞಾನ ಆಗಿ,
ಸಕಲ ದೇವತಾ ಪರಿವಾರ ಸಮೇತನಾದ ಭಗವಂತನ ಅಪರೋಕ್ಷ ಜ್ಞಾನವಾಗತ್ತೆ. ಆ ದೇವತೆಗಳಲ್ಲಿ ನಾವು ಭಕ್ತಿ ಮಾಡದೆ ಅವರ ಅನುಗ್ರಹ ಪಡೆಯದೇ ಇದ್ದರೆ ದೇವರ ಅನುಗ್ರಹ ಮಾಡೋದಿಲ್ಲ, ತನ್ನ ದರ್ಶನವನ್ನು ಕೊಡೋದಿಲ್ಲ. ಆ ದೇವತೆಗಳಿಗೆ ಅಪಹಾಸ ಮಾಡಿದರೆ ಪರೀಕ್ಷಿತ್ ರಾಜ ಅವನ ಉದ್ಧಾರ ಆದೀತು ಹೇಗೆ? ಅವನು ಮಾಡ್ತಾನೆ ಯಾಕೆ ಅಂಥ ಕೆಲಸ? ಮಹಾಜ್ಞಾನಿ. ಹಾಗಾದರೆ ಇಲ್ಲಿ ಜಹಾಸ ಅಂದರೆ ಅಪಹಾಸ ಮಾಡಿದ ಅಂತ ಅರ್ಥ ಅಲ್ಲ. ದೇವತೆಗಳನ್ನು ತಿರಸ್ಕಾರ ಮಾಡಲಿಲ್ಲ, ಆ ದೇವತೆಗಳನ್ನು ನೋಡಿ ಮಂದಹಾಸ ಮಾಡಿದ. ದೇವತೆಗಳೇ, ನಮ್ಮ ಪರೀಕ್ಷೆ ಮಾಡುವುದಕ್ಕಾಗಿ ಬಂದಿದ್ದೀರಿ, ನಿಮಗೆ ಅನಂತ ನಮನಗಳು. ನೀವು ಮಾಡಿದ ಪರೀಕ್ಷೆಯ ಉದ್ದೇಶ ನನಗೆ ತಿಳಿದಿದೆ ಅನ್ನುವ ಒಂದು ಮಾನಸಿಕ ಭಾವನೆಯ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಒಂದು ಮಂದಹಾಸವನ್ನು ಬೀರ್ತಾರಲ್ಲ. ಎದುರಿಗಿದ್ದವ ಏನೋ ಒಂದು ಉದ್ದೇಶದಿಂದ, ಗೂಢವಾದ ಉದ್ದೇಶದಿಂದ ಮಾತನಾಡಿದಾಗ ಅರ್ಥವಾಯಿತು ಅಂತ ಸೂಚನೆ ಮಾಡುವ ಮಂದಸ್ಮಿತವೇ ಹೊರತು ಅದು ಅಪಹಾಸ ಅಲ್ಲ. ದೇವತೆಗಳನ್ನು ಅತ್ಯಂತ ಗೌರವದಿಂದ ಕಂಡಿದ್ದಾನೆ. ಅಂತಹ ದೇವತೋತ್ತಮರನ್ನು ಒಬ್ಬ ಚಕ್ರವರ್ತಿ ಪರೀಕ್ಷಿತ ಬಹಳ ದೊಡ್ಡವ, ಆದರೆ ದೇವತೆಗಳಿಗಿಂತಲೂ ಚಿಕ್ಕವ. ದೇವತೆಗಳನ್ನು ಅಭಕ್ತರು ಅಂತ ಅನ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಪುರಾಣಗಳ ಅರ್ಥವನ್ನು ಚೆನ್ನಾಗಿ ಮಾಡಬೇಕು. ಅಭಕ್ತಾಂತಾಂಶ್ಚ ವಿಜ್ಞಾಯ ನದದೌಸ ಕಥಾಮೃತಂ ಅಂದರೆ ದೇವತೆಗಳಿಗೇನು ಭಕ್ತಿ ಇಲ್ಲ, ಬರೀ ಅಮೃತ ಹಿಡ್ಕೊಂಡು ತಿರುಗ್ತಾರೆ, ಇವರಿಗೆ ಯಾಕೆ ಭಾಗವತದ ಕಥೆ ಕೊಡಬೇಕು ಅಂತ ಪರೀಕ್ಷಿತ ಕೊಡಲಿಲ್ಲ ಅಂತ ಅರ್ಥವಲ್ಲ. ಹಾಗಾದರೆ ಏನು ಅರ್ಥ? ಇವರೆಲ್ಲ ಭಾಗವತವನ್ನು ನಮಗಿಂತಲೂ ಚೆನ್ನಾಗಿ ಓದಿದವರು, ಚೆನ್ನಾಗಿ ತಿಳಿದವರು, ಶುಕಾಚಾರ್ಯರಿಂದ ನನ್ಕಿಂತ ಮೊದಲೇ ತಿಳಿದುಕೊಂಡವರು. ವೇದವ್ಯಾಸದೇವರ ಅನುಗ್ರಹದಿಂದ, ಶುಕಾಚಾರ್ಯರ ಅನುಗ್ರಹದಿಂದ ಇಂದ್ರಾದಿ ದೇವತೆಗಳು ಭಾಗವತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಕರತಲಾಮಲಕ ಮಾಡಿಕೊಂಡವರು. ಅವರ ಧಮನಿಗಳಲ್ಲಿ ಭಾಗವತದ ಧ್ವನಿ ಇದೆ. ಅಂತಹ ಮಹಾನುಭಾವರು, ಪರಮವಿಷ್ಣು ಭಕ್ತರು, ಅವರಿಗೆ ನಾನೇನು ಕೊಡೋದಿದೆ ಅಂತ ವಿಂಧ್ಯಾವಳಿ ಹೇಳ್ತಾಳೆ ನೋಡಿ. ಕ್ರೀಡಾರ್ಥಮಾತ್ಮನ ಇದಂ ತ್ರಿಜಗತ್ಕೃತಂತೆ ಸ್ವಾಮ್ಯಂತು ತತ್ರ ಕುಧಿಯೋ ಪರ ಈಶ ಕುರಿಯುಹು. ದೇವರದೇ ಜಗತ್ತು. ಬಲಿಚಕ್ರವರ್ತಿ ದೇವರಿಗೆ ದಾನ ಮಾಡಿದ ಅಂದರೆ ದಾನ ಮಾಡಲಿಕ್ಕೆ ಇವನೇ ಯಾರು? ಯಾರದೋ ಮನೆಗೆ ಹೋಗಿ ಅವರ ಮನೆಯಲ್ಲೇ ಇದ್ದು ಒಂದೊಪ್ಪತ್ತು ಊಟ ಮಾಡಿ ಬರೋ ಮುಂದೆ ಈ ಮನೆಯನ್ನು ನಿಮಗೆ ಕೃಷ್ಣಾರ್ಪಣ ಅಂತೀಂದ್ರೆ ನೀನು ಹೋದದ್ದು ಅವನ ಮನೆಯಲ್ಲಿ ಒಂದು ಊಟಕ್ಕೆ ಹಾಕಿದ ಪುಣ್ಯ. ಅದು ಬಿಟ್ಟು ನಾನೇ ದಾನ ಕೊಡ್ತೀನಿ ಅಂದರೆ ಯಾರಾದರೂ ಒಪ್ತಾರ? ಒಪ್ಪೋ ಮಾತಾ ಅದು? ಹಾಗೆ ನೀವೇ ಎಲ್ಲರೊಳಗಿದ್ದು ಇಂದ್ರಿಯಗಳಿಗೆ, ಮನಸ್ಸಿಗೆ ಪ್ರೇರಕರಾಗಿ ಭಾಗವತದ ಪಾಠ ಪ್ರವಚನವನ್ನು ಮಾಡಿಸುವ ಮಹಾನುಭಾವರು ದೇವತೆಗಳು, ಪರಮವಿಷ್ಣು ಭಕ್ತರು. ನಿಮಗೆ ನಾನು ಕೊಡೋದೇನಿದೆ? ನಿಮಗೆಲ್ಲ ಗೊತ್ತಿದೆ. ನಾನು ಕೇಳ್ತೇನೆ ಶುಕಾಚಾರ್ಯರಿಂದ, ನನ್ನನ್ನು ಬಿಟ್ಬಿಡಿ ಅಂತ ವಿನಯದಿಂದ ಹೇಳಿದ್ದಾನೆ ಹೊರತು ನೀವು ಭಕ್ತರಲ್ಲ ಅಂತ ತಿರಸ್ಕಾರ ಮಾಡಿದ ಅಂತ ತಿಳಿಯಬೇಡಿ. ಅಲ್ಲ, ನಿಮ್ಮ ಉಪನ್ಯಾಸ ಹೇಳ್ತಾ ಇದ್ದೀರಿ, ಭಾಗವತದಲ್ಲಿ ಶ್ಲೋಕ ಹಾಗಿಲ್ಲ. ಪದ್ಮಪುರಾಣದಲ್ಲಿ ಅಭಕ್ತಾಂತಾಂಶ್ಚ ವಿಜ್ಞಾಯ ನದದೌಸ ಕಥಾಮೃತಂ. ಅವರು ಭಕ್ತರಲ್ಲ ಅನ್ನೋದಕ್ಕೆ ಕೊಟ್ಟಿಲ್ಲ ಅಂತ ಇದೆಯಲ್ಲ ಅಂತ ಅಲ್ಲ. ಅಂದರೆ ವೇದವ್ಯಾಸದೇವರು ಅಂತ ಅರ್ಥ. ಇದೇ ಪದ್ಮಪುರಾಣ ಇನ್ನೊಂದು ಕಡೆಗೆ ಹೇಳ್ತದೆ, ವಾಸುದೇವ ಸಹಸ್ರನಾಮದಲ್ಲಿ ನೋಡಿ. ಪದ್ಮಪುರಾಣಕ್ಕೆ ಪದ್ಮಪುರಾಣದಿಂದ ವ್ಯಾಖ್ಯಾನ. ಇಲ್ಲಿ ನಮ್ಮ ಕೈಗಂಟೇನಿಲ್ಲ. ಅಹ್ ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ ಅಂತ ವಾಸುದೇವ ಸಹಸ್ರನಾಮ ಹೇಳ್ತದೆ. ಅಹ ಎಲ್ಲ ಶಬ್ದಗಳಿಗೂ ವೇದವ್ಯಾಸದೇವರು ಅಂತ ಅರ್ಥ ಇದೆ. ಇಂಥ ಹೆಸರು ಯಾರಾದರೂ ಇಟ್ಕೋತಾರ? ಇದರಿಂದೇ ತಿಳ್ಕೊಳ್ರಿ ದೇವರೇ ಎಷ್ಟು ದೊಡ್ಡವನು. ಅಹ ಈ ನಾಲ್ಕು ವೇದವ್ಯಾಸದೇವರ ಹೆಸರು ಅಂತ ಪದ್ಮಪುರಾಣ ಹೇಳ್ತದೆ. ಭಕ್ತಾನ್ ಅಂದರೆ ಇವರು ವೇದವ್ಯಾಸನ ಭಕ್ತರು, ದೇವತೆಗಳು. ವೇದವ್ಯಾಸದೇವರು ನಮಗಿಂತ ಮೊದಲು ಭಾಗವತವನ್ನು ಅವರಿಗೆ ಕೊಟ್ಟಾಗಿದೆ. ನಾವೇನು ಕೊಡೋದು? ನದದೌ ಸ ಕಥಾಮೃತಂ. ಕೊಡಲಿಕ್ಕೆ ನಾನ್ಯಾರು? ನಾನು ಕೊಡೋದಿಲ್ಲ ಅಂತ ಪರೀಕ್ಷಿತ್ ರಾಜರು ವಿನಯದಿಂದ ಭಾಗವತವನ್ನು ಕೊಟ್ಟಿಲ್ಲ. ದೇವತೆಗಳಿಗಿಂತಲೂ ಪರೀಕ್ಷಿತರು ದೊಡ್ಡವರು ಅಂತ ಸರ್ವಥಾ ತಿಳಿಯಬಾರದು. ಆ ರೀತಿ ಆ ಭಾಗವತದ ಮಹತ್ವ ಇದೆ. ಇದನ್ನೆಲ್ಲ ಸೂತಾಚಾರ್ಯರು ಶೌನಕಾದಿ ಮಹರ್ಷಿಗಳಿಗೆ ಹೇಳ್ತಾರೆ. ಬ್ರಹ್ಮದೇವರು ತಮ್ಮ ಲೋಕದಲ್ಲಿ ಒಂದೊಮ್ಮೆ ಎಲ್ಲ ಸಾಧನಗಳನ್ನು ತಕ್ಕಡಿಯಲ್ಲಿಟ್ಟು ತೂಗಿದರೆ ಯಾವುದೂ ಭಾಗವತಕ್ಕೆ ಸಮಾನ ಆಗಲಿಲ್ಲ. ಅಷ್ಟು ಶ್ರೇಷ್ಠವಾದ ಶ್ರೇಯಸ್ಸಾಧನ ಅಂದರೆ ಅದು ಶ್ರೀಮದ್ ಭಾಗವತ. ಅಂತಹ ಭಾಗವತದ ಶ್ರವಣವನ್ನು ನೀವು ಮಾಡಿ ಅದೇ ಶ್ರೇಷ್ಠವಾದಂತಹ ಮೋಕ್ಷಕ್ಕೆ ಉಪಾಯ ಎಂಬುದಾಗಿ ಸೂತಾಚಾರ್ಯರು ತಿಳಿಸ್ತಾ ಇದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.
రామ 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 రామ. జై శ్రీరామ్.